ಓದಾರು ಸರ್ಪ ಲಾಂಛನದ ಸಪ್ತದೆಳೆಯಲ್ಲಿ ಸೆಲೆಸಾಡಿ ದಿಗ್ವಿಜಯವನ್ನೇ ಧಿಕ್ಕರಿಸಿ ಬೋರ್ಕರೆಯುವ ಬಿರುಗಾಳಿಗ ವೆಚ್ಚದೆ ನೆರೆಯನ್ನೇ ನಡಗಿಸಿ ಪ್ರಚಂಡ ಗಂಡರಲ್ಲಿ ಹೋಗಿ ಕಂಗೊಳಿಸುತ್ತಿರುವ ಈ ಪ್ರತಾಪ ಸಿಂಹ ಜೈಕಾರ ಮಾತ್ರದಿಂದಲೇ ಚತುರ್ದಶ ಭುವನವನ್ನೇ ಮೆಟ್ಟಿ ನಿಂತ ಮಹಾವೀರ ಈ ಹಸ್ತಿನಾಪುರೀಶ್ವರ, ಈ ಪ್ರಚಂಡ ಕೌರವೇಶ್ವರ ಗುರುವಂಶೋದ್ಧಾರಕ ನೆಟ್ಟಿಸಿರು ಬಿಟ್ಟು ದಿಟ್ಟಿಸಿ ನೋಡುವ ಮಾರ್ಗ ವಿಜಯ್ ಗುರುಪಿತಾಮಹ ಭೀಷ್ಮರಿಗೆ ನಮೋ ನಮಃ. ಗುರು ಪಾಂಡವರಿಗೆ ಶಸ್ತ್ರಾಶ ವಿದ್ಯೆಯನ್ನು ಕಲಿಸಿ ಗುರು ಶಿಖರವನ್ನೇ ಉನ್ನತಿಗೇರಿಸಿದ ಗುರುದೇವೋತ್ತಮ ದ್ರೋಣಾಚಾರ್ಯರಿಗೆ ನಮೋ ನಮಃ. ಗೋಮಾತೆಯ ಕ್ಷೀರ, ಗೋಪಾಲನಿಗೆ ಅತಿಸಾರ, ಯದುಪತಿಯ ಭಕ್ತ ಶಿರೋಮಣಿ ಕುಶಲವೇ? ಮೊಂಡ ಭೀಮನ ಗುಂಡಿಗಾಲು ಚಂಡಾಡಿ ಗುಂಡಿಗೆ ರಕ್ತವನ್ನೀರಲು ಸದಾ ಸಿದ್ಧನಿರುವ ಎಲ್ಲರೂ ಶಾಸನ ಎದುರು ಬಿದ್ದ ಎದುರಾಳಿಗಳು ಕುತ್ತಿಗೆಯನ್ನು ಕಿತ್ತೆಸೆದು ಸೊಕ್ಕನ್ನಡಗಿಸುವ ಸಿಂಧು ರಾಜ ಉಗ್ರೇಶ್ವರ ಅನುಪಮ ರಾಜಭಕ್ತಿ ಅಪ್ರತಿಮ ಶಕ್ತಿ ತೋರಿ ಕುಮಾರಸ್ವಾಮಿಯನ್ನು ಮೆಚ್ಚಿಸಿ ಕಾಲದೊಲವೆಂಬ ಧನುಸ್ಸನ್ನು ಪಡೆದ ಎನ್ನ ಆಪ್ತ ಮಿತ್ರ ಕರ್ಣ ಎಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಎದೆಗುಂದದೆ ಉಪಯುಕ್ತ ಕಾಲಕ್ಕೆ ಸೂಕ್ತ ಸಲಹೆಯನ್ನೇ ಕೊಡುವ ಎಲ್ಲ ಮಾರ್ಗದರ್ಶಕ ಮಾವ ನಿಮ್ಮೆಲ್ಲರನ್ನು ಪಡೆದ ನನ್ನ ವೈಭವ ಘನ ವೈಭವ 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 ಹಸ್ತಿನಾವತಿಯನ್ನು ದೊರಕಿಸಿಕೊಟ್ಟ ಮಾತೆ ಶರಣು ತಾಯೇ ಶರಣು. ಗುರುಗಲಾಂಛನನ ಮೆರುಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿದೆ. ಗುರುಗಲಾಂಛನನ ಮೆರುಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿದೆ. ಕಾಂತ ಸರ ಸಂಪನ್ನ ದೇವಿ ಮಣಿಮುಕುಟ ವರ್ಗನಿಗೆ ಸುರೋಧನ ನಿಪುಣ ನಿರ್ಜನೇಂದ್ರನಿಗೆ ದಾನಗೈದ ಕರ್ಣ ಸಹೋದರ ದುಶಾಸನಾದಿಗಳಿರಲಿ ಎಡೆಯಿ ಹರೆಯನಗೆ ಸುರಸಿಂಧೂತನಯ ಗುರುವಂದ್ಯ ವಿನಯ. ತಾತ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ರಾಜ್ಯ ಕೋಶಾದಿಗಳನ್ನೆಲ್ಲ ಕಳೆದುಕೊಂಡು ಭಿಕ್ಷಾಟನೆಯನ್ನು ಮಾಡುತ್ತಿದ್ದವರ ಧೈರ್ಯವು ಎಷ್ಟರ ಮಟ್ಟಿಗೆ ಹೆಚ್ಚಿರುವುದು ನೋಡಿದೆಯಾ ತಾತ?
ರಾಜ್ಯವನ್ನು ಕೊಡದಿದ್ದರೆ ಯುದ್ಧವು ಸಿದ್ಧವಲ್ಲವೇ? ತಾತ ಸಾಟಿಗಿರುವರ ಜನಗ ಸರಿ ಸಾಟಿಗಿರುವರ ಸಾಟಿಗಿರುವರ ಜನಗ ಸರಿ ಸಾಟಿಗಿರುವರ ಗುರುಕುಲ ಚಿಂತನದಿ ಛಲವ ಬಿಡದೆ ಸೌರ್ಯದಿಗೆ ಕೈಕದರ ಎನಿಸಿ ಮಾಡುತ್ತಿದೆ. ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಸೌರ್ಯದಿಗೆ ಕೈಕದರ ಎನಿಸಿ ಮಾಡುತ್ತಿದೆ. ಸಾಟಿಗಿರುವ ಜನಗ ಸರಿ ಸಾಟಿಗಿರುವ ಭೀಷ್ಮ ಗುರುದೋಡಾದಿಗಳಿರಲು ಸೌರದಿ ರಣಗಳು ರಿಪುಗಳ ವರಿಸದೆ ಬಿಡುವೆನ. ಭೀಷ್ಮ ಗುರುದೋಡಾದಿಗಳಿರಲು ಸೌರದಿ ರಣಗಳು ರಿಪುಗಳ ವರಿಸದೆ ಬಿಡುವೆನಗೆ. ಸಲಹೆ ನೀಡದಿರುವನೆ ಇದ್ದ ಕರ್ಣ ಸತ್ತುಗಳನ್ನು ಬಿಡುವನೆ. ಈ ಸಲಹೆ ನೀಡದಿರುವನೆ ಮಿತ್ರಕರ್ಮ ಸತ್ತುಗಳನ್ನು ಬಿಡುವನೆ. ಅನುಜದು ಶಾಸನ ಅವರನ್ನು ಒಲಿಸದಿರುವನೆ. ಅನುಜದು ಶಾಸನ ಅವರನ್ನು ಒಲಿಸದಿರುವನೆ. ಹೀಗಿರುವಲ್ಲೇ ಸಾಟಿಗಿರುವರೆ ಜನಗ ಸರಿ ಸಾಟಿಗಿರುವರೆ ಸಾಟಿಗಿರುವರೆ ಜನಗ ಸರಿ ಸಾಟಿಗಿರುವರೆ. ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಸೌರ್ಯದಿಗೆ ಕೈಕದರ ಎನಿಸಿ ಮಾಡುತ್ತಿದೆ. ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಸೌರ್ಯದಿಗೆ ಕೈಕದರ ಎನಿಸಿ ಮಾಡುತ್ತಿದೆ. ಸಾಟಿಗಿರುವರೆ ಜನಗ ಸರಿ ಸಾಟಿಗಿರುವರೆ ಸಾಟಿಗಿರುವರೆ ಜನಗ ಸರಿ ಸಾಟಿಗಿರುವರೆ. ಏನು ಹೇಳಿದೆ ತಾತ? ಹೋರಾಟವೇ ಈ ಅರಮನೆಯ ವಾಸಿ ಮುಂದೆ ಅರಣ್ಯವಾಸಿಗಳ ಹೋರಾಟವೇನು ನಡೆಯುವುದಿಲ್ಲ. ಅಲ್ಲದೆ ಎನ್ನ ಬಳಿ 11 ಅಕ್ಷೈಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದರೆ ವಧಿಸಿದ ಕೋಣೆ ಕೋಲಿಗೆ ಸಿಕ್ಕ ಕೋಣೆ ಹಣ್ಣಿನಂತೆ ಹಜ್ಜುಗುಜ್ಜಾಗಿ ಹೋಗುವರು. ಸೋದರ ಪಾಂಡವರ ರಣಯುದ್ಧವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನ ಯಾರು? ಈಗ ಅಂಗರಾಜ ಕರ್ಣನಿಲ್ಲವೇ ಅಗ್ರಜ? ಭೀಷ್ಮ ದ್ರೋಣಾದಿಗಳ ಕಣ್ಣೆದು ಬೆಳೆದ ನಮಗೇಕೆ ಆ ಚಿಂತೆ? ಪ್ರಭುಗಳಿಗೆ ಜಯವಾಗಲಿ. ದ್ವಾರಕಾಧೀಶ್ವರ ಪುರುಷೋತ್ತಮರು ಬರುತ್ತಿರುವರು. ಪುರುಷೋತ್ತಮ? ಯಾವ ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ನಟ್ಟಗೆ ನನ್ನ ಅರಮನೆಗೆ ಬಾರದೆ ತನ್ನ ಹುಟ್ಟುಗುಣಕ್ಕನುಸಾರವಾಗಿ ಏ ದಾಸಿ ಪುತ್ರ ವಿದುರನ ಮನೆಯನ್ನು ಒಕ್ಕನಂತೆ ಏಕೆ ಭೀಷ್ಮ ದ್ರೋಣಾದಿಗಳ ಮನೆಯಿರಲಿಲ್ಲವೇ? ಅಲ್ಲಿಗೆ ಬೇಕಾದರೂ ಹೋಗಬಹುದಾಯಿತು. ಎಷ್ಟೇ ಆಗಲಿ ನಲ್ಲೆಯರ ನಲ್ಲ ಮಾತಿನ ಮಲ್ಲ ತಿಳುವಳಿಕೆ ಅಂತೂ ಮೊದಲೇ ಇಲ್ಲ. ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಶ್ರೀಕೃಷ್ಣ ಪರಮಾತ್ಮನು ಇಲ್ಲಿಗೆ ಬರುತ್ತಿರುವುದಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಅಲ್ಲ. ವಿದುರ, ಏನು ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವೇ? ಚಕ್ರವರ್ತಿಯಾದ ನಾನು ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡುವ ವಿಚಾರವನ್ನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು ಬಾಯಿ ಮುಚ್ಚುವುದಿರ. ದುರ್ಯೋಧನ, ನ್ಯಾಯವೋ ಅಧೀನವೋ? ನ್ಯಾಯಕ್ಕೆ ಸರ್ವರೂ ಅಧೀನರು. ರೋಗಿಗೆ ಪಥ್ಯ ರುಚಿಸುವಂತೆ ಅಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಬುದ್ಧಿಯು ವಿಕಲ್ಪವಾಗಿರುವುದು. ಆದುದರಿಂದಲೇ ಈ ರೀತಿ ಮಾತನಾಡುತ್ತಿರುವೆ. ವಿದುರ, ಒದರದಿರಲು ವಿದುರ ಸದರದೆ ಹುಡುಕಿ ಒದರದಿರಲು ವಿದುರ ಸದರದೆ ಒದರದಿರಲು ವಿದುರ ಸದರದೆ ಹುಡುಕಿ ಒದರದಿರಲು ವಿದುರ ಸದರದೆ ನೆರೆದ ಸಭೆಯೊಳು ನಿಂತು ಜರಿದು ಈ ಕೌರವನ ನೆರೆದ ಸಭೆಯೊಳು ನಿಂತು ಜರಿದು ಈ ಕೌರವನ ನುಡಿಮೆಯೋರೊಡ ಹಿರಿದುಕೊಳ್ಳ ಈ ಖಡ್ಗಗಳು ನುಡಿಮೆಯೋರೊಡ ಹಿರಿದುಕೊಳ್ಳ ಈ ಖಡ್ಗಗಳು ಹೊರದಿರಲು ವಿದುರ ಸದರದೆ ಹುಡುಕಿ ಹೊರದಿರಲು ವಿದುರ ಸದರದೆ ತಪ್ಪಲಿಯ ಮಗ ನೀನು ಪರದೇಶಿ ತಪ್ಪುಲಿಯ ಗರ್ಭವನ್ನು
ಜರಿದು ಈ ಕೌರವನ ಬೆರೆದ ಸಭೆಯೊಳು ನಿಂತು ಜರಿದು ಈ ಕೌರವನ ನುಡಿಮೆಯಾದೊಡ ಇರಿದು ಕೊಲ್ವ ಈ ಖಡ್ಗಗಳು ನುಡಿಮೆಯಾದೊಡ ಇರಿದು ಕೊಲ್ವ ಈ ಖಡ್ಗಗಳು ಒದರದಿರಲೋ ವಿದುರ ಸದರನೆ ನುಡುಕಿ ಒದರದಿರಲೋ ವಿದುರ ಸದರನೆ ಒದರದಿರಲೋ ವಿದುರ ಸದರನೆ ಹುಡುಕಿ ಒದರದಿರಲೋ ವಿದುರ ಸದರನೆ. ಹಿರಿಯವನು ಪೂಜ್ಯನು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ಬಾಯಿಗೆ ಬಂದಂತೆ ಒದರುತ್ತಿರುವ ಸೋದರ ಶಾಸನ ಅಗ್ರಜ, ಈ ಕೂಡಲೇ ಶವೆಯಿಂದ ವಚೆಗೆ ಹೊರಡಿಸಿ ವಿದುರನನ್ನು. ಇಲ್ಲವೋ ದಾಸಿಪುತ್ರ ವಿದುರ, ಏನು ನುಡಿದೆ ಗಾನ ರೈತನು ನೀ ಪಾನ ಮಾರ್ತನಂ, ಏನು ನುಡಿದೆ ಗಾನ ರೈತನು ನೀ ಕರೆಯದೆ ಸಭೆಗ ಗಮಿಸಿ ಹೋದರು ಕುರು ಸಾಮ್ರಾಟನ ಜನ್ವಂತೋದಯ ಕರೆಯದೆ ಸಭೆಗ ಗಮಿಸಿ ಹೋದರು ಕುರು ಸಾಮ್ರಾಟನ ಜನ್ವಂತೋದಯ ಯಾರ ಒತ್ತಾಸದಿಂದಲೇ ಈ ಪರಿಪೂರ್ಣವೇತನ ಜನತೆಯ ದುರುಳ ಯಾರ ಒತ್ತಾಸದಿಂದಲೇ ಈ ಪರಿಕೌರವೇತನ ಜನತೆಯ ದುರುಳ ಮೀರಿದ ಶಬ್ದಗಳಾಡಿದ ಹೋದರೆ ಅಪ್ಪಳಿಸಿವೆ ಈ ಗದಾ ದಂಡದಿ ಮೀರಿದ ಶಬ್ದಗಳಾಡಿದ ಹೋದರೆ ಅಪ್ಪಳಿಸಿವೆ ಈ ಗದಾ ದಂಡದಿ ಏನು ನುಡಿದೆ ಗಾನ ರೈತನು ನೀ ಪಾನ ಮಾರ್ತನಂ, ಏನು ನುಡಿದೆ ಗಾನ ರೈತನು ನೀ ಪಾನ ಮಾರ್ತನಂ, ಏನು ನುಡಿದೆ ಗಾನ ರೈತನು ನೀ. ಎಲ್ಲವೋ ದಾಸಿಪುತ್ರ ವಿದುರ, ನಮ್ಮಣ್ಣನನ್ನು ಬಾಯಿಗೆ ಬಂದಂತೆ ಮಾತಾಡಿದ ಆದರೆ ಈ ಗದಾದಂಡದಿಂದ ನಿನ್ನ ಹಲ್ಲನ್ನು ಮುರಿದುವೆ. ಎಚ್ಚರ, ಮೊದಲು ಈ ಸಭೆ ಬಿಟ್ಟು ಆಚೆಗಾಡು ಪಾಪಿ. ನನ್ನನ್ನು ಸಭೆಯಿಂದ ಆಚೆಗೆ ತಳ್ಳಿಸುವಷ್ಟು ಸಾಮರ್ಥ್ಯ ಉಂಟಾಯಿತೆ ಕೇಳು ದುರ್ಯೋಧನ. ಹಿಂದೆ ಭೀಮನು ಪ್ರತಿಜ್ಞೆ ಮಾಡಿದಂತೆ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ತನ್ನ ತೊಡೆಯನ್ನು ಮುರಿಯಲೇಬೇಕೆಂದು ಶಪಥ ಮಾಡಿದ್ದನು. ಅದನ್ನು ತಡೆಯಲೇಬೇಕೆಂದು ಈ ಬಿಲ್ಲನ್ನು ಇಟ್ಟಿದ್ದೆನು. ಅದು ಅದರ ಪ್ರಯೋಜನವಿಲ್ಲ, ಇಲ್ಲೇ ಮುರಿದು ಬಿಸಾಡುವೆನು. ಪ್ರಮೋದವಾಯಿತು. ಸುಯೋಧನ, ಪೂಜ್ಯನಾದ ವಿದುರನನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಈತನು ನಿನ್ನ ಜೊತೆಯಲ್ಲಿದ್ದರೆ ನಿನ್ನನ್ನು ಜಯಿಸತಕ್ಕಂಥ ವೀರರು ಯಾರು ತಾನೀಹರು? ಅನ್ಯಾಯವಾಗಿ ದುಡುಕಿದೆಯಲ್ಲ ಸುಯೋಧನ. ಕರ್ಣ, ಉಮಾಶಂಕರನ ಕುಮಾರನಂ ಪುಳಕಗೊಳಿಸಿ ಕರ್ಣ, ಉಮಾಶಂಕರನ ಕುಮಾರನಂ ಪುಳಕಗೊಳಿಸಿ ಕಾಲದ ನಸ್ಸಿನ ವರಗಳಿಸಿ ಯುದ್ಧದೋಳ್ ಮಧ್ಯಮ ಪಾಂಡವನನ್ನು ವಧಿಸುವುದಾಗಿ ಪಣ ತೊಟ್ಟ ನಿನಗೆ ಯುದ್ಧದೋಳ್ ಮಧ್ಯಮ ಪಾಂಡವ ಪಾರ್ಥನನ್ನು ವಧಿಸುವುದಾಗಿ ಪಣ ತೊಟ್ಟ ನಿನಗೆ ಈ ಸಾಧು ಹೃದಯ ವಿದುರ ಮಹಾಶಯನ ಬಿಲ್ಲಿನ ಮೇಲೆ ತರ ಭರವಸೆಯೋ ಕರ್ಣ 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 ಕರ್ಣ. ಈ ವಿದುರನ ಕೊಟ್ಟು ಬೆದರಿಕೆಗೆ ನೀನು ಸಹ ಹೆದರುವುದೇ? ಈ ವಿದುರನು ಬಿಲ್ಲನ್ನು ಹಿಡಿದು ಯಾರ ಪರವಾಗಿ ಆದರೂ ಕಾದಾಡಿರುವುದನ್ನು ಕಂಡಿರುವೆಯಾ ಅಥವಾ ಕೇಳಿರುವೆಯಾ? ಬಿಡುವುದರ ಚಿಂತೆಯನ್ನ ಈಗ ಎಲ್ಲರೂ ಕೇಳಿರಿ. ದೂತನಾಗಿ ಬರುತ್ತಿರುವ ಆ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದೆ ಆದರೆ ಕೂಡಲೇ ಸಭೆಯಿಂದ ಆಚೆಗೆ ಹೊರಡಬೇಕಾದಿತ್ತು. ಎಚ್ಚರ! ಸೋದರ ಶಾಸನ. ಅಗ್ರಜ, ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿ? ತೆಗೆದುಕೋ ಅಗ್ರಜ. ಧರ್ಮ ದೀಕ್ಷೆಯ ಹರಿಸುವೆ ಧರ್ಮ ಸಾಕ್ಷಿಯ ಧರಿಸಿಗೆ ಧರ್ಮ ದೀಕ್ಷೆಯ ಯಾಗಕ್ಕೆ ಸಿಲುಕದ ಯೋಗ ದುರಂತರ
ಲೋಕದ ಹಿತವನ್ನು ಬಯಸುವೆನ ಲೋಕದ ಹಿತವನ್ನು ಬಯಸುವೆನ ಧರಿಸಿಗೆ ಧರ್ಮದೀಕ್ಷೆಯ ಹರಿಸುವೆ ಧರ್ಮ ಸಾಗಿಯ ಧರಿಸಿಗೆ ಧರ್ಮದೀಕ್ಷೆಯ ಈ ಕುರುಕ್ಷೇತ್ರದ ಸೂತ್ರಧಾರನು ನಾನು ಈ ಕುರುಕ್ಷೇತ್ರದ ಸೂತ್ರಧಾರನು ನಾನು ಈ ಕುರುಕ್ಷೇತ್ರದ ಸೂತ್ರಧಾರನು ನಾನು ಅಗಣಿತ ಮಹಿಮನು ನಾನೇ ಮಹಾತ್ಮ ಅಗಣಿತ ಮಹಿಮನು ನಾನೇ ಮಹಾತ್ಮ ಧರಿಸಿಗೆ ಧರ್ಮದೀಕ್ಷೆಯ ಹರಿಸುವೆ ಕರ್ಮ ಸಾಕ್ಷಿಯ ಧರಿಸಿಗೆ ಧರ್ಮದೀಕ್ಷೆಯ ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ನನಗೆ ಎದ್ದು ನಿಂತು ನಮಸ್ಕರಿಸಿದರು. ಈ ದುರ್ಯೋಧನನು ನನ್ನ ಕಡೆ ಕಣ್ಣೆತ್ತಿಯೂ ಸಹ ನೋಡದೆ ಅಟ್ಟಹಾಸದಿಂದ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಒಂದು ಸಾರಿ ಈ ಭೂಮಿಯನ್ನು ಮೆಟ್ಟಿ ನಿಂತು ತಾನೇ ನನ್ನಲ್ಲಿಗೆ ಉರುಳಿ ಬಂದು ಬೀಳುವಂತೆ ಮಾಡಿದನು. ಜಾಗೃತಳಾಗು ನನ್ನ ಯೋಗ ಮಾಯೆ. ಚಕ್ರವರ್ತಿ, ಭೂಪಾಲಕನಾದ ನೀನು ಗೋಪಾಲಕನಾದ ನನಗೆ ನಮಸ್ಕರಿಸಿ. ನಾನೇ ನಿನ್ನ ಬಳಿಗೆ ಬರುತ್ತಿದ್ದನಲ್ಲ. ಕೃಷ್ಣ, ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಪರೀಕ್ಷಿಸದನಷ್ಟೇ. ಅಂದ ಮಾತ್ರಕ್ಕೆ ಕಾಲಿಗೆರಗಿದನೆಂದು ಹೆಮ್ಮೆ ಪಡಬೇಡ. ಬಂದದ್ದಾಯಿತು, ಹೊಳಿತಿಕೋ. ಆಗಲಿ ಚಕ್ರವರ್ತಿ. ಕೃಷ್ಣ, ನಿನಗೆ ನರ್ತಕಿಯರ ನರ್ತನವೆಂದರೆ ಬಲು ಮಮತೆ ಅಲ್ಲವೇ? ಇದ್ದರೂ ಇರಬಹುದು. ಇರಬಹುದೇನೋ, ಇದ್ದೇ ಇದೆ. ಸೋದರ ಶಾಸನ ಅಗ್ರಜ, ಪ್ರಾರಂಭವಾಗಲೇ ನರ್ತನ. ಯಾರಲ್ಲಿ ರಾಜನರ್ತಕಿಯನ್ನು ಬರಮಾಡಿ. ಕರುಣಾಳು ಕುರುಭೂಪ ರಾಜೇಶ್ವರ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ ರಿಪು ಭಯಂಕರ ರೂಪ ಮನೋಹರ ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ಸೋದರ ಮಾವನ ಕೌರವ
ಮಾವನ ಹಿತದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಎಲ್ಲವ ಬಲ್ಲವ ಬಲ್ಲವ ಈ ಜಗಮಲ್ಲ ಈ ಜಗಮಲ್ಲ ಎಲ್ಲವ ಎಲ್ಲವ ಬಲ್ಲವ ಬಲ್ಲವ ಈ ಜಗಮಲ್ಲ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುಣಾಡು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ ನೀಲವರ್ಣಧಾರಿ ನೀಲ ವರ್ಣಧಾರಿ ಈ ಚೆಲುವ ನೀಲ ವರ್ಣಧಾರಿ ಈ ಚೆಲುವ ಕೊಳಲನಾದದಿ ಕೊಳಲ ನಾದದಿ ಕೊಳಲ ನಾದದಿ ಈ ಜಗವನೆಲ್ಲವ ಮರುಳುಗೊಳಿಪ
ಕೊಳಲ ನಾದದಿ ಈ ಜಗವನೆಲ್ಲವ ಮರುಳುಗೊಳಿಪ ಈ ಚೆಲುವ ಕೃಷ್ಣನಿಗೆ ಈ ನರ್ತಕಿಯರ ನಮನಗಳು ಕೃಷ್ಣ ಏನು ಹೇಳಿರಿ? ಏ ಕೃಷ್ಣನಂತಹ ಚೆಲುವನು ನೀಲವರ್ಣನು ನಮ್ಮ ಹಸ್ತಿನಾವತಿಯಲ್ಲಿ ಯಾರು ಇಲ್ಲವೇ? ಬನ್ನಿ, ಇನ್ನೂ ಹತ್ತಿರ ಬನ್ನಿ, ಹೇಳಿ, ಮತ್ತೊಮ್ಮೆ ಹೇಳಿ. ಈಗ ಹೇಳಿದ್ದನ್ನು ಮತ್ತೊಮ್ಮೆ ಹೇಳಿ. ಕ್ಷಮಿಸುವುದೇನಿದೆ? ಚೋಳ ಕೇಳಿಸಿಬಿಟ್ಟನು. ಭೀಮನಿಗಿವನು ಕಡುವೈರೇ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಾಪುರ ಧೊಡೆಯ ಗದಧಾರೇ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಾಪುರ ಧೊಡೆಯ ಗದಧಾರಿ ಇವನಿಗೆ ಸಾಟಿ ಯಾರಿಗರಿಲ್ಲೇ ಇವನಿಗೆ ಸಾಟಿ ಯಾರಿಗರಿಲ್ಲಿ ಇವನಿಗೆ ಸಾಟಿ ಯಾರಿಗರಿಲ್ಲಿ ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಲ್ಲಿ ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಲ್ಲಿ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲತಿಲಕ ಮಗುಟೇಶ್ವರ ಧೀರ ಕುರುವಂಶ ಕುಲತಿಲಕ ಮಗುಟೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ 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 ಇಬ್ಬರಿಗೂ ಸೂಕ್ತವಾದ ಬಹುಮಾನವನ್ನು ಒಟ್ಟಿಗೊಳಿಸು. ಆಗಲಿ ಅಗ್ರಜ. ಮುರಹರಿಯು ಸಭೆಗೆ ಬಂದ ವಿಷಯವನ್ನು ಅರಗಬಹುದು. ತಿಳಿಸುವೆನು, ಅಗತ್ಯವಾಗಿ ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷೀಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿದ್ದೇನೆ. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರುಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಇಂದಿಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ನೀವು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡುತ್ತೇನೆ. ಈ ವಿಷಯದಲ್ಲಿ ನೀವು ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಈ ರೀತಿ ಮಾಡದಿದ್ದಲ್ಲಿ ಮುಂದಾಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರುಗಳ ಅಸ್ತಿತ್ವ ನಾಸ್ತಿತ್ವವನ್ನು ನಿರ್ಧರಿಸುವಂತಹದೆಂಬುದನ್ನು ತಿಳಿಯಿರಿ. ಪವಿತ್ರವಾದ ಈ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲವೇ ಭಯಂಕರವಾದ ರಕ್ತಧಾರೆಯಿಂದ ಆ ಮಾತೃಮೂರ್ತಿಯನ್ನು ತೋಯಿಸುವಿರೋ? ಈ ಎರಡರಲ್ಲಿ ಒಂದು ಪ್ರಶ್ನೆಯು ಇಂದಿಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಮಿತ್ರರೇ,
ಈ ಪೀಠಿಕೆಯಲ್ಲಿಯೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರು ಧರ್ಮಶೀಲರೂ ಆದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನವೂ ಉಳಿದಿದೆ. ಈಗ ಅವರು ನನ್ನೊಡನೆ ನಿಮಗೆ ಈ ರೀತಿ ಸಂದೇಶವನ್ನು ಕಳಿಸಿದ್ದಾರೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಮುಂದೆ ವಾಗ್ದಾನ ಮಾಡಿದಂತೆ ನಮಗೆ ಸಲ್ಲಬೇಕಾದ ನಮ್ಮ ಭಾಗವನ್ನು ನಮಗೆ ಕೊಡಿ ಎಂದು. ಸಭಾಸದರೇ, ಪಾಂಡವರ ಈ ವಿನಯ ವಚನಗಳನ್ನು ಕೇಳಿದಿರ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರವನ್ನು ಮರೆಯಲು ಪಾಂಡುನಂದನರು ಸಿದ್ಧರಾಗಿರುವರು. ವಿಷಭೋಜನ, ಲಾಕ್ಷಾಗೃಹ ದಹನ, ಕಪಟದ್ಯೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ಇಂತಹ ಮಹಾಪಾಪಗಳನ್ನೇ ಮನ್ನಿಸಿ ಕೇವಲ ತಮ್ಮ ಭಾಗಕ್ಕಾಗಿ ನಿಮ್ಮಲ್ಲಿ ಯಾಚಿಸುತ್ತಿರುವಾಗ ಈ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸಿ. ಇನ್ನು ಅವರ ಸಂದೇಶದೊಡನೆ ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ, ಗುರುಕುಲಕ್ಕೆ ಗುರುದ್ರೋಣರೇ, ಗುರುಕುಲಕ್ಕೆ ಗುರುದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ, ಅರಸು ಕುಲ ಧರ್ಮ ನಶಿಸಿದ ಮಹಾರಾಜ, ಧರಣಿಯಾಳಿದವರೆಲ್ಲ ಮರಳಿ ಬರರೋ, ಧರಣಿಯಾಳಿದವರೆಲ್ಲ ಮರಳಿ ಬರರೋ, ಸಂಧಿ ಮೇಡಲು ಬಂದ ರಾಯಭಾರಿಯು ನಾನು, ಭರತ ವಂಶ ಕುಲಾಂತಕ ನಲ್ಲವಯ್ಯ, ಅಯ್ಯ ಭರತ ವಂಶ ಕುಲಾಂತಕ ನಲ್ಲವೈ, ಯವಸುತ ಭೀಮಾರ್ಜುನನ ಕುಲ ಸಹದೇವ, ಯವಸುತ ಭೀಮಾರ್ಜುನ ನಕುಲ ಸಹದೇವ, ಸಾಮಾನ್ಯರೆಂಧರಿತು ದುಡುಕಬೇಡ, ಸಮಭಾಗವನಿತ್ತು ಸುಖದಿ ಬಾಳು ದುರ್ಯೋಧನ, ಅವರ ಸಂದೇಶದೊಡನೆ ನನ್ನ ಈ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರಗಳನ್ನು
ಕರ್ತವ್ಯ ಅಕರ್ತವ್ಯಗಳನ್ನು ನಿರ್ಧರಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಕುಮಾರ, ರಾಜ್ಯವನ್ನೆಲ್ಲ ನೀನೇ ಅನುಭವಿಸು. ಕಡೆಗೆ ನಿನ್ನ ಇಚ್ಛೆ ಇದ್ದಷ್ಟು ಭೂಮಿಯನ್ನು ಪಾಂಡವರಿಗೆ ಕೊಟ್ಟು ಸುಖ ಸಂತೋಷದಿಂದ ಬಾಳು. ಇದೇ ಮತ. ಕೇಳಲು ಬಯಸುವೆಯ ಕೇಳಲು ಬಯಸುವೆಯ ಕೇಳನ ನುಡಿಯ ಕೇಳಲು ಬಯಸುವೆಯ ಬೇಡವೋ ನಿನಗೆ ಈ ಪರಿಭ್ರಾಂತಿ ಬೇಡವ ನಿನಗೆ ಈ ಪರಿಭ್ರಾಂತಿ ಕೌರವನು ಪದಿ ತಾಳೆಯ ಶಾಂತಿ ಕೌರವನು ಪದಿ ತಾಳೆಯ ಶಾಂತಿ ಕೇಳಲು ಬಯಸುವೆಯ ಕೇಳನುಡಿಯ ಕೇಳನು ಬಯಸುವೆಯ ಮಂದಮತಿಗಳ ಮಾತುಗಳ ಮಂದಮತಿಗಳ ಮಾತುಗಳ ಕೇಳಲು ಬಯಸುವೆಯ ಕೇಳನುಡಿಯ ಕೇಳಲು ಬಯಸುವೆಯ ವಿವೇಕವಿಲ್ಲದ ಮಾತುಗಳ ವಿವೇಕವಿಲ್ಲದ ಮಾತುಗಳ ಸಾಧಿಸಲಾರೆ ಸಾಧಿಸಲಾರೆ ಬಯಸುವೆಯ ಕೇಳನುಡಿಯ ಕೇಳಲು ಬಯಸುವೆಯ ಕೌರವ ಪಿತಾಮಹನ ಆದೇಶವು ಕೃಷ್ಣನ ಸಂದೇಶವು ನನ್ನ ಉದ್ದೇಶ ಒಂದೇ ಆಗಿರುತ್ತದೆ. ಕುಮಾರ ದುರ್ಯೋಧನ, ಪಾಂಡವರು ನಿನಗೆ ಸಹೋದರಲ್ಲವೇ? ಅವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಸುಖವಾಗಿ ಬಾಳು, ಇದೇ ನನ್ನ ಅಭಿಮತ. ದುರ್ಯೋಧನ, ಯಾರದು? ಚಿಕ್ಕಪ್ಪ ವಿದುರ ಮಹಾಶಯರು. ನಡೆಯಲಿ ನಿಮ್ಮ ಅರಣ್ಯರೋಧನೆ. ಹೌದು, ನನ್ನದು ಅರಣ್ಯರೋಧನವೇ ಸರಿ. ಮಾನ ನಿಧಿಯೇ ಬೇಳ್ವೆ ಆಲಿಸೋ. ಮಾನ ನಿಧಿಯೇ ಬೇಳ್ವೆ ಆಲಿಸೋ. ಸುಜನ ವಿನೋದ ಹಿತ ಭಗಿತ ಮಾವ ಜನ ವಿನೋದ ಹಿತ ಭಗಿತ ಸೋನುರಾಗದಿ ಮಾನ ನಿಧಿ ಬೇಳ್ವೆ ಆಲಿಸೋ. ಉಪದೇಶವಿದು ಆದೇಶವಿದು ಸುವಿಚಾರವಿದು. ಉದ್ದೇಶವಿದು ಉಪದೇಶವಿದು ಆದೇಶವಿದು ಸುವಿಚಾರವಿದು. ಭಕ್ತಿಯಿಂದಲೇ ನಡೆಯುವೆ ನಾನು, ಭಕ್ತಿಯಿಂದಲೇ ನಡೆಯುವೆ ನಾನು. ಮಾನನಿಧಿಯ ಬೇಳೆ ಆಲಿಸೋ, ಮಾನನಿಧಿಯ ಬೇಳೆ ಆಲಿಸೋ. ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ರಾಜ್ಯವನ್ನು ಕೊಟ್ಟು ಸುಖ ಸಂತೋಷದಿಂದ ಬಾಳು ಕುಮಾರ, ಇದೇ ನನ್ನ ಅಭಿಮತ. ವಿದುರ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲಲ್ಲೇ ಏಕೆ? ನಿನಗಾಗಲಿ
ಕೃಷ್ಣನಿಗಾಗಲಿ ಪಿತಾಮಹನಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷಗಳು ಕಂಡು ಬರುವವೇ? ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಎಷ್ಟೇ ಆಗಲಿ ಕುಂತಿ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ತಕ್ಕದುದನ್ನೇ ಹೇಳಿರುವಿರಿ. ಕೃಷ್ಣ, ನಿನ್ನ ದೂತತ್ವವನ್ನು ಬಲು ಶ್ಲಾಘನೀಯವಾಗಿ ಮುಗಿಸಿದೆ. ಇದು ಶುದ್ಧ ಸತ್ರಿಯ ರಕ್ತವೇ ವಿನಃ ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಸಾಕು ನಿಲ್ಲಿಸು ನಿನ್ನ ವಾಕುಟತ್ವವನ್ನು. ನಾನದನ್ನು ಮೊದಲೇ ಚೆನ್ನಾಗಿ ಬಲ್ಲೆ. ಏನು ಹೇಳಿದೆ? ನಮ್ಮದು ದುರಾಗ್ರಹದ, ದುರಂಕಾರದ, ದುಸ್ಸಾವಾಸದ, ದುರಾಶಯದ ದುರಾಭಿಮಾನವೇ. ಬಲೆ ಬಲೆ, ಬಹಳ ಚೆನ್ನಾಗಿ ಹೇಳಿದೆ. ಆಗಲ್ಲ, ಹೇಳುವೆನು ಕೇಳು. ಈ ಕೆಚ್ಚದೆ ಕೌರವನನ್ನು ನೋಡಿ ಕೊಚ್ಚಬೇಕೆಂದನಲ್ಲವೇ? ಆ ನಿನ್ನ ತುಚ್ಛ ಭೀಮ, ಅದು ದುರಾಗ್ರಹ. ಲೋಕೈಕ ವೀರ ನನ್ನ ಮಿತ್ರ ಕರ್ಣನನ್ನು ನೋಡಿ ವಧಿಸಬೇಕೆಂದನಲ್ಲವೇ? ಆ ನಿನ್ನ ಮಿತ್ರ ಪಾರ್ಥ, ಅದು ದುರಂಕಾರ. ದಿಕ್ಕೆಟ್ಟು ದಿಕ್ಕಾಪಾಲಾಗಿ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದರಲ್ಲವೇ ಆ ಗತಿಗಟ್ಟ ಪಾಂಡವರು, ಅದು ದುಸ್ಸವಾಸ. ನಾವೇ ಸಮರ್ಥರು, ನಾವೇ ಲೋಕೈಕ ವೀರರು ಎಂಬುದಾಗಿ ಬಾರಿ ಬಾರಿಗೂ ಜಂಬ ಕೊಚ್ಚಿಕೊಳ್ಳುತ್ತಿರುವರಲ್ಲವೇ ಆ ನಿನ್ನ ಮತಿಗೆಟ್ಟ ಪಾಂಡವರು, ಅದು ದುಸ್ಸವಾಸ. ಎಚ್ಚೇರು ಕೃಷ್ಣ. ದುರ್ಯೋಧನ ದುಶ್ಯಾಸನರನ್ನು ಪುಡಿಗೈದು ಎಡೀ ಬರದ ಖಂಡದಲ್ಲಿ ತಮ ಗಜವಾದ ಆಕೆಯನ್ನು ಆಡಿಸಲು ಯೋಚನೆಯನ್ನು ಮಾಡಿದರಲ್ಲವೇ ಆ ಲಜ್ಜೆಯಿನ ಪಾಂಡವರು, ಅದು ದುರಭಿಮಾನ. ಎಚ್ಚೇನು ಕೃಷ್ಣ, ನೀವಾರು ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸಲಾಗುವುದಿಲ್ಲ. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಅಣ್ಣನ ಮಾತುಗಳು ನನಗೊಪ್ಪಿದವು. ಗುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುವ ಕೋಪಾಗ್ನಿ ಜ್ವಾಲೆಯು ನಿನ್ನಂತ ಯುದ್ಧದ ಬಿರು ಮಾತುಗಳಿಂದ ಶಾಂತವಾಗದು ಕೃಷ್ಣ. ಪ್ರಯೋಜನ ಆಗುವುದಿಲ್ಲ. ಏಡಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವೋ. ಏಡಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವೋ. ಬೇಡ ಬೇಡ ಬಲು ಬೇಸರವೋ. ಬೇಡ ಬೇಡ ಬಲು ಬೇಸರವೋ. ನಾಡು ದೊರೆಯದು ಕಾಡಿಗೋಗಲಿ, ನಾಡು ದೊರೆಯದು ಕಾಡಿಗೋಗಲಿ, ಸೇರಲಾಗದು ರಾಜ್ಯವನ್ನು. ದುಷ್ಟ ಪಾಂಡವರ ಮೆಟ್ಟಿ ಮೇಲಿದ, ದುಷ್ಟ ಪಾಂಡವರ ಮುಷ್ಟಿ ಮುರಿಯುತ್ತ ಮೆಟ್ಟಿ ಮೆರೆಯುವೆ ಧರೆಯೊಳಗೆ, ಮೆಟ್ಟಿ ಮೆರೆಯುವೆ ಧರೆಯೊಳಗೆ, ಮೆಟ್ಟಿ ಮೆರೆಯುವೆ ನಾ ಧರೆಯೊಳಗೆ. ಕೃಷ್ಣ, ಉಕ್ಕಿ ಬರುವ ಆಕ್ರೋಶವನ್ನೇ ಮೆಡಮೆಟ್ಟಬಲ್ಲೆ. ಎದುರಿಗೆ ಸಿಕ್ಕ ಎದುರಾಳಿಗಳನ್ನು ಸೊಕ್ಕನ್ನಡಗಿಸಬಲ್ಲೆ. ದಿಕ್ಕೆಟ್ಟು ದಿಕ್ಕಾಪಾಲಾಗಿರೋ ಆ ನಿನ್ನ ಪಾಂಡ ಸ್ನೇಹ ಸಮೂಹವನ್ನೇ ಕಾಲಕ್ಕೆ ಬಿಡಬಲ್ಲ ಗಂಡುಗಲಿಗಳು ನಾವೆಂದು ತಿಳಿ. ಆ ಬಂಡ ಭೀಮನ ರುಂಡವನ್ನು ಚೆಂಡಾಡಿ ಗುಂಡಿಗೆಯನ್ನು ಸೀಳಿ ಬಿಸಿರಕ್ತ ಪಾನ ಮಾಡದೆ ಕೊನೆಗೊಳ್ಳದು. ಕೃಷ್ಣ, ಆ ನಿನ್ನ ಬಡ ಪಾಂಡವರಿಗೆ ತಿಳಿಸಿಬಿಡು, ಸಮರವೇ ಸಿದ್ಧವೆಂದು. ಕೃಷ್ಣ, ಕಳೆಗಿಳಿವರಣ ದುರುಳ್ಳರ, ಕಳೆಗಿಳಿವರಣ ದುರುಳ್ಳರ, ಕಳೆಗಿಳಿವರಣ ದುರುಳ್ಳರ, ಕಳೆಗಿಳಿವರಣ ದುರುಳ್ಳರ. ಕೃಷ್ಣ, ಪರಮ ಪಾಪಿಗಳು ಎಲ್ಲಿಗೆ ನಿಂತನು ಬೆಳೆದ ಒಡನೆಲ್ಲ ಮದುವೆ. ಪರಮ ಪಾಪಿಗಳು ಎಲ್ಲಿಗೆ ನಿಂತನು ಬೆಳೆದ ಒಡನೆಲ್ಲ ಮದುವೆ.
ಗುಂಡಿಗೆ ಎಬ್ಬಿಸಿ ರಕ್ತಪಾನ ಮಾಡಬೇಕಿರುವುದಿಲ್ಲ. ಎದುರು ಬಿದ್ದ ಎದುರಾಳಿಗಳ ಸೊತ್ತ ಮಲಗಿಸದಿದ್ದರೆ ನಾನು ಸಿಂಧು ರಾಜನೇ ಅಲ್ಲ ಕೃಷ್ಣ, ಸಿಂಧು ರಾಜನೇ ಅಲ್ಲ ಕೃಷ್ಣ. ಬಲ ವೈರಿಗಳ ಬಲಿ ಕೊಡದೆ ಬೆಳೆ ಬಲತ್ಕರಿಸಿ ರಣರಂಗದೆ ಕೃಷ್ಣ. ಬಲ ವೈರಿಗಳ ಬಲಿ ಕೊಡದೆ ಬೆಳೆ ಬಲತ್ಕರಿಸಿ ರಣರಂಗಗೆ ಕುಲ ಅದಮರ ರಣದೊಳ ಉರುಳಿಸಿ, ಕುಲ ಅದಮರ ರಣದೊಳ ಉರುಳಿಸಿ ಚಲವ ಬಿಡಬಿನ ಸಾಧಿಕ ಜಯವ, ಚಲವ ಬಿಡಬಿನ ಸಾಧಿಕ ಜಯವ. ಬೇಡಿಸಿ ಕಲರ ಚಲತೆ ನಾನೇ, 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 ಬೇಡಿಸಿ ಕಲರ ಚಲತೆ ನಾನೇ. ಸಾರಿ ಮೇರೆ ಹಠ ಮಾಡಿ ಜಯಿಸುವೆ ಬಲ, ಸಾರಿ ಮೇರೆ ಹಠ ಮಾಡಿ ಜಯಿಸುವೆ ಬಲ. ಬಲ ವೈರಿಗಳ ಬಲಿ ಕೊಡದೆ ಬೆಳೆ ಬಲ ರಣರಂಗಕ್ಕೆ ರಣರಂಗಕ್ಕೆ ರಣರಂಗಕ್ಕೆ. ಹೋಗು ಕೃಷ್ಣ ಹೋಗು, ಸಮರವೇ ಸಿದ್ಧ. ಬಲೆ ಬಲೆ ಸಿಂಧು ರಾಜ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲಿನ ಅಗೆ ತೀರದ ಹೊರತು ಈ ರಾಜನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತ ವೀರರಿಗಲ್ಲ. ಕರ್ಣ, ನೀನೂ ಸಹ ಇವರಂತೆಯೇ ಮಾತನಾಡುವೆಯ? ಅರ್ಜುನನ ಮೇಲಿನ ವೈಯಕ್ತಿಕ ವೈರದ ಸಲುವಾಗಿ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿಕಡಲಿಚ್ಛಿಸಿದೆಯ? ಇದು ನಿನ್ನ ಧರ್ಮವೇ ಕರ್ಣ? ಕೃಷ್ಣ, ಧರ್ಮ ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ಕೃಷ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ದೂತನಾಗಲು ಏಕೆ ದಾತನ್ಯಾರ ಹಿತವಾ ಮರೆತು ಕೆಣಕಿ ಫಲಿಸುವುದೇ ಮುನ್ನ ಬರುವುದೋ ವೀರ ಸಮರ. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ. ಸಲ್ಲದು ನಿನಗೆ ವಲ್ಲಭನೇ ರಾಮ ವಲ್ಲಭನೇ. ಪಾಂಡು ತನಯರು ರಣದಳು ಕೆಣಕದೆ, ಪಾಂಡು ತನಯರು ರಣದಳು ಕೆಣಕದೆ ಸಂಧಿಯ ನಾಟಕ ಆಡಲು ಕಳಿಸಿದರೆ. ಸಂಧಿಯ ನಾಟಕ ಆಡಲು ಕಳಿಸಿದರೆ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ. ಸಲ್ಲದು ನಿನಗೆ ವಲ್ಲಭನೇ ರಾಮ ವಲ್ಲಭನೇ. ಹಠವಂತರು ನಾವು ದಿಟವಿದು ತಿಳಿನಿ, ಹಠವಂತರು ನಾವು ಕೃಷ್ಣ. ಕೃಷ್ಣ
ಜಯವ ವಲ್ಲಭನೇ ಸಲ್ಲದು ನಿನಗೆ ವಲ್ಲಭನೇ ರಾಮ ವಲ್ಲಭನೇ. ಕೃಷ್ಣ, ಆ ಅರ್ಜುನನ ನಿನ್ನ ಪ್ರಾಣ ಮಿತ್ರನಾದ ಆ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಿರಲು ಬಂದಿರಲ್ವೇ? ಆ ನಿನ್ನ ಧರ್ಮಕ್ಕಿಂತ ಈ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ಅರ್ಪಿಸುತ್ತಿರುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವೆಂದಿಗೂ ಒಪ್ಪುವುದಿಲ್ಲ. ಓ ಅಂಗಾಯಿಪ, ಕೃಷ್ಣನ ಗಂಟಲು ಬಿಗಿದಂತಾಯಿತು. ಓಹೋ, ಬೇರೆ ಮೀರಿತು. ಮಧೋನ್ಮತ್ತರಾದ ಇವರುಗಳೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು, ಆಲೋಚಿಸು ದುರ್ಯೋಧನ. ಭಾರತ ಭೂಮಿ ಶಜೈಸಿ ದುರಾಶ ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಶಜೈಸಿ ದುರಾಶ ಜೈಸಿ ದುರಾಶ ಕರೆಸಿಗನಿ ಅನುಜಾತರ ದುರ್ಯೋಧನ ಕರೆಸಿಗನಿ ಅನುಜಾತರ ಕರೆಯ ನಿತ್ತು ಜಾತಿ ಪಡೆ ಸುಖಿಯಾಗೋ ವೀರ. ಕರೆಯ ನಿತ್ತು ಜಾತಿ ಪಡೆ ಸುಖಿಯಾಗೋ ವೀರ. ವೈರವನೆ ನೀನಿ ಸೈರನೆಯಂಬಾಳೈ. ವೈರವನೆ ನೀಗಿನಿ ಧೈರ್ಯನೆಯಂ ತಾಳೈ. ಬಾಳೈವಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಬರಿ ಪರಗುಣಯುತ ನೆನೆಸಿ ಕೊರೆದರೆಯ. ಬಾಳೈವಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ಪರಗುಣಯುತ ನೆನೆಸಿ ಕೊರೆದರೆಯ. ಭಾರತ ಭೂಮಿ ಜೈಸಿ ದುರಾಶ ಜೈಸಿ ದುರಾಶ ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಜೈಸಿ ದುರಾಶ ಜೈಸಿ ದುರಾಶ. ದುರ್ಯೋಧನ, ಈ ನಿನ್ನ ಗುರು ಹಿರಿಯರು, ಬಂಧುಗಳು, ಸಹೋದರರು ಇವರನ್ನೊಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡಿವೆ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನೇ ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಮಮತೆ ಮತ್ತು ಶಾಂತಿಯ ಹೊರತು ಅವರಿಗೆ ಮತ್ತೇನೂ ಬೇಡ. ಯೋಚಿಸು, ಇದು ಅತ್ಯಂತ ಮಹತ್ವದ ವಿಷಯ. ಈ ಸಂಧಿಯನ್ನು ನೀನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಒಂದು. ಶತ್ರುಗಳು ತಲೆಬಾಗಿ ನಿನ್ನಲ್ಲಿ ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳಕಿತ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾದ. ಆಗ ವಿಶ್ವ ಜಗತ್ತಿನಲ್ಲಿ ಅಪ್ರತಿಮ ನೆನೆಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರಿಗೆ ಸಂಧಿಗೊಪ್ಪದಿದ್ದರೆ ಹೋಗಲಿ, ಅವರ ಈ ಇಷ್ಟವನ್ನಾದರೂ ನೆರವೇರಿಸು. ದಾನವ ವಿಜಯಿ ಈ ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ತಾರ ಸಲುವಾಗಿ? ನಿಮ್ಮಗಳ ಸಲುವಾಗಿ, ಮುಂದೊದಗುವ ಭೀಷಣ ಯುದ್ಧದಿಂದ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಎಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನು ಯದುರಾಜ? ಪಾಂಡವರು ಜೂಜನ್ನಾಡಿ ಸಕಲ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯವಾಕ್ಯ ಪರಿಪಾಲನೆಗಾಗಿ ವನವಾಸ, ಅಜ್ಞಾತವಾಸವನ್ನು ಮಾಡಿದ್ದು ಅಧರ್ಮದ ಕಾರ್ಯವೋ? ಹೇಳು ಕೃಷ್ಣ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ಕೆಚ್ಚನೆ ಕೌರವನೇ ಹೊರತು ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು
ಪುರುಷ ಪ್ರಧಾನರೆಂದರಗುವೆಯ ಕೃಷ್ಣ ಆ ರೋಸರಹಿತ ಪಾಂಡವರನು ನೀ ಪುರುಷ ಪ್ರಧಾನರೆಂದರಗುವೆಯ ಕೃಷ್ಣ ಆ ರೋಸರಹಿತ ಪಾಂಡವರನು ನೀ ಮರದ ಕಂಡವನಾಳ್ವ ಗಂಡು ಗದಿಗಳವರಾಗಿದ್ದೊಡೆ ಆ ಗಂಡೆದೆಯ ಗುಂಡಿಗೆ ಉಳ್ಳುವವರೇ ಆಗಿದ್ದೊಡೆ ಮರದ ಕಂಡವನಾಳ್ವ ಗಂಡು ಗದಿಗಳವರಾಗಿದ್ದೊಡೆ ಆ ಗಂಡೆದೆಯ ಗುಂಡಿಗೆ ಉಳ್ಳುವವರೇ ಆಗಿದ್ದೊಡೆ ಹೆಂಡತಿಯ ವಸ್ತ್ರಾಪಹರಣವ ಖಂಡಿಸಿ ಕೃಷ್ಣ ಹೆಂಡತಿಯ ವಸ್ತ್ರಾಪಹರಣವ ಖಂಡಿಸಿ ಕೆಂಡಮಂಡಲವ ಕಾರಿ ಪ್ರಚಂಡತ್ವವ ಮೆರೆಯದೆ ಕೆಂಡಮಂಡಲವ ಕಾರಿ ಪ್ರಚಂಡತ್ವವ ಮೆರೆಯದೆ ಚಂಡರಂದ ಸಭೆಯ ತೊಲೆ ತಗ್ಗಿಸಿ ಕುಳಿತ ಆ ಲಜ್ಜೆಯೀನರು ನೋಡಂಡರಕ್ಕೆ ಮಾಧವ ಮಾಧವ ಕೃಷ್ಣ ಪಾಂಡವರು ಆ ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರುಗಳ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನವೋ ನನ್ನಿಂದಾಗದು. ಯುದ್ಧದ ಭಯವನ್ನು ತೋರುವೆಯ ಜನಾರ್ದನ? ಯುದ್ಧವೋ ಕ್ಷತ್ರಿಯನ ಧರ್ಮ. ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ, ಭಯಪಡಲಾಗದು. ಸ್ಥಿರನಾಗು ದುರ್ಯೋಧನ. ಯುದ್ಧವು ನಿನ್ನ ಅಭಿಷ್ಟವೇ ಆದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ. ಕುರುಕುಲದ ಕಳಂಕ ಸ್ವರೂಪನೇ ನಿನ್ನ ಅಪರಾಧಗಳೇನೆಂದು ಕೇಳಿವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ಹಿಂದೆ ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುವಿದ ನೀನು ಈ ನೀಚ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟದ್ಯೂತಕ್ಕೆ ಎಳೆದುದನ್ನು ಮರೆತೆಯಾ? ಸಹೋದರರ ಪತ್ನಿಯನ್ನು ರಾಜಸಭೆಗೆ ಎಳೆತರಿಸಿ ನೀನು ಮಾಡಿದ ಅವಾಚ್ಯ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂಬುದನ್ನು ನೆನಪಿನಲ್ಲಿಡು. ಧರ್ಮನಿಷ್ಠರು, ಸ್ನೇಹಶೀಲರೂ ಆದ ಆತ್ಮೀಯ ಬಂಧುಗಳಲ್ಲಿ ನೀನು ಜಘನ್ಯವಾದ ರಾಕ್ಷಸೀ ವೃತ್ತಿಯನ್ನು ತೋರಿಸಿದೆ. ವಾರಣಾವತದ ಹರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನೂ ಮರೆತೆಯ. ಈ ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ. ಕಟ್ಟರೋ ಸರಿಯೇ ಕಟ್ಟ ಕಡೆಯದಾಗಿ ಕಾಡಿಗಟ್ಟಬೇಕೆಂದು ಒಟ್ಟು ಹಿಡಿದ ಈ ಕಟ್ಟಾಡು ಕೌರವೇಶ್ವರನನ್ನು ನೋಡಿ ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲೋ ನಿನ್ನ ಪಾಂಡವರ ಸತಿ ಪಾಂಚಾಲಿ ಒಂದೇ ತೊಟ್ಟಲು ಛಲವನ್ನ ಭೂತ ಪೇತ ಪಿಶಾಚಿಗಳಿಗೊಡೆಯನಾದ ಭೂತನಾಥೇಶ್ವರನೇ ಕಾಲ್ಕೆರೆದು ಕದನಕ್ಕೆ ನಿಂತರೂ ಸರಿಯೇ ಈ ಕಲಿವಂಶದಿಂದ ಉದ್ಭವಿಸಿದ ಕುರು ಸಾಮ್ರಾಜ್ಯವೇ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನದನೆಂಬ ನಾನು ಮಶಣದ ಮಣ್ಣಲ್ಲಿ ಮಣ್ಣಿಡಿದು ಹೋದರೂ ಸರಿಯೇ ಛಲ ಛಲ ಛಲವನ್ನು ಬಿಡೆ
ನೆಲವನ್ನು ಕೊಡೆ. ಕಟ್ಟರು ಸರಿಯ ಎದೆಗಡದೆ ಬಿಟ್ಟು ಕೊಡಲು ಕುರು ಭೂಮಿಯನ. ಕಟ್ಟರು ಸರಿಯ ಎದೆಗಡದೆ ಬಿಟ್ಟು ಕೊಡಲು ಕುರು ಭೂಮಿಯನ. ಹೊಟ್ಟ ಹೋಸದಿಂದ ಭುಜವ ತೊಟ್ಟಿ ಕಟ್ಟಿ ಮೆರವೆಯ ವೈರಿ ಕುಲವ. ಹೋಸದಿಂದ ಭುಜವ ತೊಟ್ಟಿ ಮಟ್ಟಿ ಮೆರವೆಯ ವೈರಿ ಕುಲವ. ಕಡೆಯ ನಿರ್ಧಾರ ಬೇಳೆ ಎಡುಮತಿ ಪೋಟವರೊಡೆಯನಿಗೆ ಕಡೆಯ ನಿರ್ಧಾರ ಬೇಳೆ. ಗುರುಬಲ ರಾಮನ ಬೆಂಬಲವಿರಲು ಛಲವನ್ನು ಬಿಡದೆ ಛಲವನ್ನು ಕೊಡೆನು. ಗುರುಬಲ ರಾಮನ ಬೆಂಬಲವಿರಲು ಛಲವನ್ನು ಬಿಡದೆ ನೆಲವನ್ನು ಕೊಡೆನು. ಆಕಾಶವು ಮಂಡಲವ ಭೋರ್ಗರೆದು ಭೋರಿ ಬಿರಿಯಲೆ. ಆಕಾಶವು ಮಂಡಲವ ಭೋರ್ಗರೆದು ಭೋರಿ ಬಿರಿಯಲೆ. ರಾಜ್ಯವನ್ನು ಬಳಸುವವರು ಎಂದರು ಯುದ್ಧವನ್ನು ಮಾಡಿ ದತ್ತು ಪಡೆಯಲೆ. ರಾಜವನ್ನು ಬಳಸುವವರು ಎಂದರು ಯುದ್ಧವನ್ನು ಮಾಡಿ ದತ್ತು ಪಡೆಯಲಿ. ಕಡೆಯ ನಿರ್ಧಾರ ಬೇಳೆ ಎಡುಮತಿ ಪಾಂಡವರೊಡೆಯನಿಗೆ ಕಡೆಯ ನಿರ್ಧಾರ ಬೇಳೆ. ಪಾಂಡವರಿಗೆ ಸಮಭಾಗವ ಕೊಡಿಸಲು ನೀ ಪಟ್ಟ ಶ್ರಮ ಸಾರ್ಥಕವಾಗದೆ ಅಲ್ಲವೇ ಕೃಷ್ಣ. ಪಾಂಡವರಿಗೆ ಸಮಭಾಗವ ಕೊಡಿಸಲು ನೀ ಪಟ್ಟ ಶ್ರಮ ಸಾರ್ಥಕವಾಗದೆ ಒಂದ ಮಾರ್ಗವನ್ನನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಒಂದ ಮಾರ್ಗವನ್ನನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಅಲ್ಲವೇ ಮಾಧವ. ಹಾಗಾದರೆ ಸಂಧಾನಕ್ಕಾಗಿ ಬಂದ ಅತಿಥಿಯ ಸಭೆಯಲ್ಲಿಂದು ಸತ್ಕರಿಸದಿರುವೆವು. ಸಂಧಾನಕ್ಕಾಗಿ ಬಂದ ಅತಿಥಿಯ ಸಭೆಯಲ್ಲಿಂದು ಸತ್ಕರಿಸದಿರುವೆವು. ಕಡೆಯ ನಿರ್ಧಾರ ಬೇಳೆ ಎಡುಮತಿ ಪಾಂಡವರೊಡೆಯನಿಗೆ ಕಡೆಯ ನಿರ್ಧಾರ ಬೇಳೆ ಕಡೆಯ ನಿರ್ಧಾರ ಬೇಳೆ ಹೊರೆ ನಿರ್ಧಾರ ಬೇಳೆ. ಕೃಷ್ಣ ಛಲದೊತ್ತಿ ಮಾಡುವೆನು ಯುದ್ಧ ಕಡ ಕಾಡಿ. ಸೊತ್ತರೆ ಸಾಹಿತ್ಯ ಬದುಕಿದರೆ ಅಖಂಡ ಸಾಮ್ರಾಜ್ಯ. ಹೋಗು ಕೃಷ್ಣ. ನಿನ್ನ ಗದಿಗಟ್ಟ ಪಾಂಡವರಿಗೆ ಸಂಗ್ರಾಮಕ್ಕೆ ಸಲಕರಣೆಗಳನ್ನು ಅಣಿಗೊಳಿಸುವಂತೆ ತಿಳಿಸಿಬಿಡು. ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿ ಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪ. ಪುರಸ್ಕರಿಸಲಾರದ ಸಂದೇಶವನ್ನು ತಿರಸ್ಕರಿಸುವುದು ಅನುಚಿತವೇ? ಯದುವಂಶದ ಕಳಂಕ ಸ್ವರೂಪನೇ. ಗತಿ ಬೇಡೈಸು ಯೋಧನನೆ ತೋರಿ ಗತಿಗಳೋ ಸೈರಣೆ. ಗತಿ ಬೇಡೈಸು ಯೋಧನನೆ ತೋರಿ ಗತಿಗಳೋ ಸೈರಣೆ. ಅದೇ ಕಿಂತು ಒದರುವೆ ಅದೇ ಮಾತ ಬಗಳುವೆ. ಅದೇ ಕಿಂತು ಒದರುವೆ ಅದೇ ಮಾತ ಬಗಳುವೆ. ಕುಲಗೀನ ಕುಲವ ಮರೆಗೆಯ ದುರಗಳು ಕಡಿಯದೆ ಬಿಡುವೆ. ದುರಗೀನ ಕುಲವ ಮರೆಗೆಯ ದುರಗಳು ಕಡಿಯದೆ ಬಿಡುವೆ. ಕದನದೊಳು ನಿನ್ನ ಪುರವೇಶ್ವರ. ಕದನದೊಳು ನಿನ್ನ ಮದವನಡಗಿಪ ಚತುರರಿಗರು ಮರುಳೆ. ಅಂದಮಲಿಯದೆ ಮುಂದ ನರಿಯದೆ ಅಂದಮಲಿಯದೆ ಮುಂದ ನರಿಯದೆ ಸಂದುಗವ ಪಡುವೆ. ಸಂದುಗವ ಪಡುವೆ. ಸಾಗೋಣ ಸೈಸೇಗಿ ನಿನ್ನ ಮೋಸ. ಸಾಗೋಣ ಸೈಸೇಗಿ ನಿನ್ನ ಮೋಸ. ಧರಿಸಬಲ್ಲವರಾರು ಈಗ ಧರಿಸಬಲ್ಲವರಾರು. ಪರಮ ಪುರುಷನೆನ್ನುವ ಬಿರುದನು ಹೊರವಿಯೇ ಹೊರಗಿಪ್ಪೆ ಕೆಡುಕದೆ ಕಡಿಯದೆ ಬಿಡುವೆ. ಪರಮ ಪುರುಷನೆನ್ನುವ ಬಿರುದನು ಹೊರವಿಯೇ ಹೊರಗಿಪ್ಪೆ ಕೆಡುಕದೆ ಬಿಡುವನೆ.
ಗತಿ ಬೇಡೈಸು ಯೋಧನನೆ ತೋರೀಗ ನಾತಿಗಳು ಸೈರಣೆ ಗತಿ ಬೇಡೈಸು ಯೋಧನನೆ ತೋರೀಗ ನಾತಿಗಳು ಸೈರಣೆ 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 ಸೈರಣೆ. ಓಹೋ, ಈ ನಿಮ್ಮ ವರ್ತನೆಯು ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಧರಿಸಬೇಕು. ಅದನ್ನು ಯಾರು ನಿರ್ಣಯಿಸಬೇಕಾಗಿಲ್ಲ, ಅದನ್ನಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆಯನ್ನೆತ್ತಿರುವೆನು. ಯಾರಿಗೋ? ಇನ್ನಾರಿಗೆ? ಸಾರ್ವಭೌಮನಿಗೆ. ಏನೆಂಬುದಾಗಿ? ನನ್ನ ಬಾಯಿಯಿಂದ ಕೇಳುವ ಬದಲು ಸಾರ್ವಭೌಮ ಕೃಷ್ಣ ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನಮ್ಮ ಶಕುನಿ ಮಾವನವರ ಸಲಹೆ ಆಗಿರುವುದು. ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿರಬೇಕು. ಹೌದೌದು, ನಿನ್ನ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರವಿದು. ನಿಮ್ಮಿ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಾಕಾರನಾಗಿಯೇ ಸ್ವೀಕರಿಸುವೆನು. ಸೋದರ ಶಾಸನ ಸಿಂಧು ರಾಜ ಶಕುನಿ ಆರ್ಕದಿಂದ ಬಂಧಿಸಿರಿ ಈ ಕೃಷ್ಣನನ್ನು. ಯಾರನ್ನು ಬಂಧಿಸುವಿರೋ ಮಂದಮತಿಗಳಿರಾ? ನಿನ್ನನ್ನು. ಏನು? ನಿನ್ನನ್ನು. ನಿನ್ನ ಅಂಗಾಂಗವನ್ನು ಅಂಗಾಂಗವನ್ನು. ಏನು? ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲಿಚ್ಛಿಸುವಿರಾ? ವ್ಯರ್ಥ, ಅದು ನಿಮ್ಮಿಂದ ವ್ಯರ್ಥ. ಹಾಗಾದರೆ ಈಗ ಬಂಧಿಸಿರಿ ನನ್ನನ್ನು. ಅಗ್ರಜ, ಅಲ್ಲಿಯೂ ಕೃಷ್ಣ ಇಲ್ಲಿಯೂ ಕೃಷ್ಣ. ಸೋದರ ದುಶ್ಯಾಸನ ಖಡ್ಗವನ್ನು ಹೊರತೆರೆದು ಎಲ್ಲ ಕಡೆಗಳಲ್ಲೂ ತಿರುಗಿಸು. ಮಾಯೆ ಮಾಯೆ ಮಾಯೆ. ಕರ್ಣ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವಾದರೂ ಏನು ದೇವಾ? ಕರ್ಣ, ಕುಲಹೀನನಲ್ಲಿ ಕಂಡುಬರುವ ಗುಣಾತಿಶಯಗಳು ನಿನ್ನಲ್ಲಿರುವವೆ. ಒಮ್ಮೆ ಯೋಚಿಸಿ ನೋಡು ಕರ್ಣ. ಪರಮಾತ್ಮ, ಕರ್ಣ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುತ್ತಿಲ್ಲವಲ್ಲ ದೇವಾ? ಕರ್ಣ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶವು. ಆ ಸೂರ್ಯದೇವನೇ ನಿನ್ನ ಜನಕನು. ವೀರಮಾತೆಯಾದ ಕುಂತಿದೇವಿಯೇ ನಿನ್ನ ಜನನಿಯು. ಲೋಕೈಕ ವೀರರಾದ ಆ ಪಾಂಡವರು ನಿನಗೆ ಸಹೋದರರಾಗಬೇಕು ಕರ್ಣ. ಪರಮಾತ್ಮ, ತಾವು ಹೇಳುತ್ತಿರುವ ಮಾತು ಆಶ್ಚರ್ಯಕರವಾಗಿರುವುದಲ್ಲ. ಕರ್ಣ, ಓಹೋ, ಮರೆತಿದ್ದೆ. ಇದು ಯುದ್ಧ ಕಾಲ, ಅದರಲ್ಲಿಯೂ ನೀನು ಪಾಂಡವರ ಪಕ್ಷಪಾತಿ. ಆ ಪಾಂಡವರ ತಲೆ ಕಾಯಲು ನನ್ನನ್ನು ವಂಚಿಸುತ್ತಿರುವ ದೇವಾ? ಕರ್ಣ, ನಾನು ಹೇಳುತ್ತಿರುವುದನ್ನು ಸತ್ಯವೆಂದು ನಂಬು. ರಾಜಾದಿರಾಜನೆನಿಸಿ ದಿವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿಕೊಂಡು ಕುಳಿತಿರುವೆಯಲ್ಲ ಕರ್ಣ. ನಿನ್ನನ್ನು ಕಂಡರೆ ನನಗೆ ಮರುಕ ಉಂಟಾಗುವುದು. ಈಗಲೂ ನನ್ನೊಡನೆ ಬಾ ಕರ್ಣ. ಆ ಕೌರವರನ್ನು ಪಾಂಡವರನ್ನು ನಿನ್ನ ಪಾದದ ಮೇಲೆ ಕೆಡವಿ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡುವಂತೆ ನನ್ನೊಡನೆ ಬಾ ಕರ್ಣ. ಬಹುದಿನ ನೊಂದೆ ಬಂಧುಗಳರೆಂದು ಬಹುದಿನ ನೊಂದೆ ಬಂಧುಗಳರೆಂದು ಸಿಂಧುವದನ ಪನಿಂದೆ ಎನಿಸೆಂದೆ ಇಂದುವದನ ಪನಿಂದೆ ಎನಿಸೆಂದೆ ಬಂದ ವಿಮೋಚನ ಮಾರ್ಗವನರಿಯದೆ. ಪರಮಾತ್ಮ, ಬಂದ ವಿಮೋಚನ ಮಾರ್ಗವನರಿಯದೆ ದೇವಾ. ಶೋಧನೆಯೆಂದು ವಿಧಿಸಾಪ ಪಾಪಿಯಾದೆ ಪರಿತಾಪ ನೀಡ ದೇವಾ.
ಪಾತಕಿ ಜೀವನ ಸಂಕಟಕಾರ ದೇವಾ ಶೋಧನೆಯೇನೆಂದು ವಿಧಿಸಪ ಪಾಪಿಯಾದೆ ಪರಿತಾಪಕೀರ ದೇವಾ ಶೋಧನೆಯೇನೆಂದು ವಿಧಿಸಪ 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 ಪರಮಾತ್ಮ, ಕರ್ಣ, ಪಾಂಡವರು ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕವು ಪ್ರಾಪ್ತಿಯಾಗುವುದಿಲ್ಲವೇ? ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತೂ ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ಇಂತಹ ಸಂಕಟವನ್ನು ತಂದೊಡ್ಡಬೇಡ ದೇವಾ. ಕರ್ಣ, ನಾನು ಹೇಳುತ್ತಿರುವ ಮಾತುಗಳನ್ನು ಸತ್ಯವೆಂದು ನಂಬು ಕರ್ಣ. ಪರಮಾತ್ಮ, ಕರ್ಣ, ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳೇನು ದೇವಾ? ಏಕಿಲ್ಲ. ನಿನ್ನ ತಾಯಿಯಾದ ಕುಂತಿಯು ತಾನು ಕನ್ನಿಕಾವಸ್ಥೆಯಲ್ಲಿರುವಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶವನ್ನು ಹೊಂದಿ ಅವುಗಳು ಫಲಿಸುವವೋ ಇಲ್ಲವೋ ಎಂಬ ಚಾಪಲ್ಯದಿಂದ ಮೊದಲನೇ ಮಂತ್ರವಾದ ಆ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ ಕರ್ಣ. ಲೋಕಾಪವಾದಕ್ಕೆ ಹೆದರಿದ ಕುಂತಿಯು ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ಟಳು. ಆ ನಂತರ ಸೂತರ ಕೈಗೆ ಸಿಲುಕಿದ ನೀನು ಅವರ ರಕ್ಷಣೆಯಲ್ಲಿಯೇ ಬೆಳೆದು ಈಗ ದುರ್ಯೋಧನನ ಆಸ್ಥಾನದಲ್ಲಿ ಮಾಂಡಲೀಕನಾಗಿರುವೆ. ಪಾಂಡುಕೋವರರ ಸೇರುತ್ತ ನೀನು ಕರ್ಣ. ಪಾಂಡುಕೋವರರ ಸೇರುತ್ತ ನೀನು ಹರೆಯನು ಪರೆಯ ಧರ್ಮದಳಿರುತ್ತ ಹರೆಯನು ಪರೆಯ ಧರ್ಮದಳಿರುತ್ತ ಅನುಜರ ಸೇರೈ ಕರುಣವ ತೋರೈ ಅನುಜರ ಸೇರೈ ಕರುಣವ ತೋರೈ ನೀವಾರೈ ನೀವಾರೈ ಸುರಚಿರ ಶರಣರ ಶರಣರ ಮೊರೆವನೆ ಸುರಚಿರ ಶರಣರ ಶರಣರ ಮೊರೆವನೆ ಸುರಚಿರ ಶರದರ ಶರಣರ ಮೊರೆವನೆ ಮಾತನು ಪ್ರೇಮದಿ ಆಲಿಸುವೆ ಮಾತನು ಪ್ರೇಮದಿ ಆಲಿಸುವೆ. ಶೂರನಿ ನಾಂದಿಯ ವಿರುದ್ಧ ಶೂರನಿ ನಾಂದಿಯ ವಿರುದ್ಧ ಶೂರನಿ ನಾಂದಿಗ ವಿರುದ್ಧ ತಿರುಸಿಗಾನಿದ ವರಗುಣಶೀಲ ತಿರುಸಿಗಾನಿದ ವರಗುಣಶೀಲ ಪರಹಿತ ಪ್ರೇಮಿ ಸುಕೃತಗಾಮಿ ಪರಹಿತ ಪ್ರೇಮಿ ಸುಕೃತಗಾಮಿ ಪಾಲಿಸುತ್ತಾನೆ ಪಾಲಿಸುತ್ತಾನೆ ಸುರಚಿರ ಶರದರ ಶರಣರ ಮೊರೆವನೆ ಸುರಚಿರ ಶರದರ ಶರಣರ ಮೊರೆವನೆ ಸುರಚಿರ ಶರದರ ಶರಣರ ಮೊರೆವನೆ ಮಾತನು ಪ್ರೇಮದಿ ಆಲಿಸುವೆ ಮಾತನು ಪ್ರೇಮದಿ ಆಲಿಸುವೀರ ಆಲಿಸುವೀರ ಕರ್ಣ,
ಪರಮಾತ್ಮ ನಿನ್ನ ಜನ್ಮ ವೃತ್ತಾಂತವನ್ನು ನಿನಗೆ ತಿಳಿಸಿ ನಿನ್ನನ್ನು ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡಿರುವೆನು. ಇನ್ನು ಮುಂದೆ ನೀನು ಯಾರನ್ನು ತ್ಯಜಿಸಬೇಕೋ ಯಾರನ್ನು ಆಶ್ರಯಿಸಬೇಕೋ ನೀನೇ ನಿರ್ಧರಿಸಿಕೋ ಕರ್ಣ. ಪರಮಾತ್ಮ ಕರ್ಣ, ತಾವು ಹೇಳುತ್ತಿರುವ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಹೇ ಸೂತ, ಹೇ ನೀಚ, ಹೀನ ಕುಲದವನು ಎಂದು ಹೀಯಾಳಿಸುತ್ತಿರುವರಲ್ಲ, ಅವರಿಗೆ ನಾನು ಇಂಥವನೇ ಎಂಬ ವಿಚಾರ ತಿಳಿದಿದೆಯಾ ದೇವ? ತಿಳಿಯದು ಕರ್ಣ. ಆ ಪಾಂಡವರಿಗಾಗಲಿ ಕೌರವರಿಗಾಗಲಿ ನಿನ್ನ ಹೆತ್ತ ತಾಯಿ ಕುಂತಿಗಾಗಲಿ ನೀನಿಂತವನೆಂಬ ವಿಚಾರ ಯಾರಿಗೂ ತಿಳಿಯದು. ಈಗ ನಿನ್ನ ಜನ್ಮ ವೃತ್ತಾಂತವನ್ನು ನಿನ್ನ ಹೆತ್ತ ತಾಯಿಯಾದ ಕುಂತಿ ಮಾತೆಗೆ ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ಕಾಣಲು ಬಹು ಸಂಭ್ರಮದಿಂದ ಗಂಗಾ ತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ಮಾತ್ರ ನೋಯಿಸಬೇಡ ಕರ್ಣ. ನಾನು ಬಂದು ವೇಳೆಯಾಯಿತು, ನಾನಿನ್ನು ಹೋಗಿ ಬರುವೆನು ಕರ್ಣ. ನಿಶ್ಚಯಂತೆ ಆಗಲಿ ಪರಮಾತ್ಮ. ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯತಕ್ಕವನಲ್ಲ. ಲೋಕೈಕ ವೀರರಾದ ಆ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಆ ಧರ್ಮರಾಯನು ನನ್ನ ಸಹೋದರನೇ. ಸಾವಿರಾರು ಆನೆ ಬಲವುಳ್ಳ ರೌದ್ರಾಂಶ ಸಂಭೂತನಾದ ಆ ಭೀಮಸೇನನು ನನ್ನ ಸಹೋದರನೇ. ತೇಜೋ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ. ಪಾಂಡುರಾಜ, ಕುಂತಿದೇವಿ, ಮಾದ್ರಿದೇವಿ ನನ್ನ ಜನನಿ ಜನಕರೇ. ಪರಶಿವನೊಡನೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಆ ನನ್ನ ಪರಮವೈರಿ ಅರ್ಜುನನು ನನ್ನ ಸಹೋದರನೇ. ಅಯ್ಯೋ ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವನಲ್ಲ. ಅಯ್ಯೋ, ಇದುವರೆಗೂ ಬಂಧು ವರ್ಗದವರ್ಯಾರೆಂದು ತಿಳಿಯದೆ ವ್ಯಥೆ ಪಡುತ್ತಿದ್ದ ನನಗೆ ಬಂಧು ವರ್ಗದವರು ಇಂಥವರೇ ಎಂಬ ವಿಚಾರ ತಿಳಿದ ಬಳಿಕ ಮನಸ್ಸಿಗೆ ಎಂತಹ ಉಭಯ ಸಂಕಟ. ಕೊಲಲೆ ಪಾಂಡುಕುಮಾರರಂ ನಾ ಕೊಲಲೆ ಕೊಲಲೆ ಪಾಂಡುಕುಮಾರರಂ ನಾ ಕೊಲಲೆ ದುರದೋಳ್ ತಮ್ಮಂದಿರಂ ನಾ ಕೊಲ್ಲುವುದೇ. ಕೊಲದೆ ನಾ ಬಿಟ್ಟೊಡೆ, ಕೊಲದೆ ನಾ ಬಿಟ್ಟೊಡೆ ಕೌರವೇಂದ್ರನು ಈ ದಾರುಣಿಯಳ್ ಸುಖ ಸಂಪತ್ತಿನಿಂದಾಳ್ವನೇ. ಚಲದಿಂ ಪಾರ್ಥನರುಂಡವಂ ಕಡಿದು, ಚಲದಿಂ ಪಾರ್ಥನರುಂಡವಂ ಕಡಿದು ಮತ್ಸ್ವಾಮಿಗೆ ಮತ್ಸ್ವಾಮಿಗೆ ಆ ನನ್ನ ಸ್ವಾಮಿ ಕೌರವೇಶ್ವರನಿಗೆ ಆನಂದವಂ ಸಲ್ಲಿಸಲ್ಕಾಗದೆ ಪಾರ್ಥನ ಘೋರ ಸರಕೆನ ಆ ಪಾರ್ಥನ ಘೋರ ಸರಕೆನ ತುತ್ತಾಗಲೇ